ಸೊ ಎಲ್ರಿಗೂ ನಮಸ್ಕಾರ. ಇಂಟೀರಿಯರ್ ವರ್ಕ್ಗಳಲ್ಲಿ ಅಪಾರ್ಟ್ಮೆಂಟ್ಗಳ ವರ್ಕ್, ಫ್ಲಾಟ್ ವರ್ಕ್ ಅಂತ ಅಂದಾಗ ಸ್ವಲ್ಪ ಕಷ್ಟ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ. ಸೊ ಅದ್ರ ರಿಸ್ಕ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಗೇಟೆಡ್ ಕಮ್ಯುನಿಟಿಗಳು ಇರ್ತವೆ ಅಪಾರ್ಟ್ಮೆಂಟ್ಗಳು. ಸೊ ಅಪಾರ್ಟ್ಮೆಂಟ್ ಗೇಟೆಡ್ ಕಮ್ಯುನಿಟಿ ಆದಾಗ ತುಂಬಾ ಫ್ಯಾಮಿಲೀಸ್ ಅಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ವರ್ಕ್ ಟೈಮಿಂಗ್ಸ್ ಇರುತ್ತೆ. ಸೊ ಬೆಳಗ್ಗೆ 9:30 ಶುರು ಮಾಡಿದ್ರೆ ಮಧ್ಯಾಹ್ನ 2 ಗಂಟೆಗೆ ಕೆಲಸನ ಸ್ಟಾಪ್ ಮಾಡಬೇಕು. ಹಾಗೆ 2 ಗಂಟೆಯಿಂದ 4 ಗಂಟೆವರೆಗೂ ರೆಸ್ಟ್ ಟೈಮ್ ಅಥವಾ ಸ್ಲೀಪಿಂಗ್ ಟೈಮ್ ಅಂತ ಹೇಳಿ ಅದನ್ನ ವರ್ಕ್ ಮಾಡೋದಕ್ಕೆ ಬಿಡಲ್ಲ. ಯಾಕಂದ್ರೆ ಮಿಷಿನ್ ಸೌಂಡ್ ಎಲ್ಲ ಆಗುತ್ತೆ ಅಂತ ಹೇಳಿ. ಅದಾದ್ಮೇಲೆ ಈ 4 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡಕ್ ಬಿಡ್ತಾರೆ. ಸೊ ಅಲ್ಲಿ ನಮಗೆ ಸಿಗೋದೇ ವರ್ಕಿಂಗ್ ಟೈಮ್ ಸಿಗೋದೇ 9:30 2 ಗಂಟೆ ಅಂದ್ರೆ ಅದು 4 4.25 ಅವರ್ ಮತ್ತೆ 2 ಅವರ್. ಒಂದು ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡಕ್ ನಮಗೆ ಟೈಮ್ ಸಿಗೋದೇ 6 6 ರಿಂದ 6.25 ಅವರ್. ಸೊ ಅವಾಗ ಏನಾಗುತ್ತೆ, ನಮ್ಗೆ ವರ್ಕ್ ಮಾಡೋದಕ್ಕೆ ಆ ಸ್ಪೀಡ್ ಅಪ್ ಅನ್ನೋದು ಏನಿರುತ್ತೆ ಅದು ಸ್ಲೋ ಆಗ್ತಾ ಹೋಗುತ್ತೆ. ಸೊ ಅದನ್ನ ತೋರಿಸ್ತೀನಿ ಈಗ. ನಾವು ನನ್ನ ಫ್ರೆಂಡ್ ಅವರ ಕಸಿನ್ ಮನೆ. ಸೊ ಅದು ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ನಮ್ಮ ತುಮಕೂರು ರೋಡ್. ತುಮಕೂರಲ್ಲಿ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಅಲ್ಲಿ ಈ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ಅಲ್ಲಿ ನಂದು ಎರಡನೇ ವರ್ಕ್ ಇದೆ, ಎರಡನೇ ಪ್ರಾಜೆಕ್ಟ್. ತುಂಬಾ ಯೋಚನೆ ಮಾಡಿ ಆ ಪ್ರಾಜೆಕ್ಟ್ ನ ತಗೊಳ್ತೀವಿ ಅಪಾರ್ಟ್ಮೆಂಟ್. ಹಾಗಾಗಿ ಇದು ಎರಡನೇ ಪ್ರಾಜೆಕ್ಟ್, 2 BHK ಅಪಾರ್ಟ್ಮೆಂಟ್. ನಿಮ್ಗೆ ಅಲ್ಲಿ ಹತ್ರದಲ್ಲಿ ಕಾಣಿಸ್ತಾ ಇದೆ, ತುಮಕೂರು ರೋಡಲ್ಲಿ ಹೋಗ್ತಾ ಇದೀವಿ. ತೋರಿಸ್ತೀನಿ ಅಲ್ಲಿ. ಆ ಸೆಕ್ಯೂರಿಟಿನ ಕ್ರಾಸ್ ಮಾಡಕ್ ನಮ್ಗೆ 10 ನಿಮಿಷ ಬೇಕಾಗುತ್ತೆ. ಅವ್ರ ಡೀಟೇಲ್ಸ್ ಗಳೆಲ್ಲ ತಗೊಂಡು, ನಮ್ ಡೀಟೇಲ್ಸ್ ತಗೊಂಡು ಕಂಪ್ಲೀಟ್ ಆಗಿ ಅವರು ಓನರ್ ಅಪ್ರೂವಲ್ ಕೊಟ್ಟು ಅದಾದ್ಮೇಲೆ ಒಳಗಡೆ ಬಿಡ್ಬೇಕು. ಇಂಥದ್ರಲ್ಲಿ ನಮ್ಮ ಲೇಬರ್ಸ್ ಗಳ ಒಂದು 5 ರಿಂದ 6 ಜನ ಹೋಗ್ತಾ ಇರ್ತಾರೆ. ಎಲೆಕ್ಟ್ರಿಷಿಯನ್ ಹೋಗ್ತಾರೆ, POP ಅವ್ರ ವರ್ಕ್ ಹೋಗ್ತಾರೆ, ನಮ್ಮ ವುಡ್ ವರ್ಕ್ ಇಂಟೀರಿಯರ್ ಕಾರ್ಪೆಂಟರ್ಸ್ ಹೋಗ್ತಾರೆ. ಅವರೆಲ್ಲ ಹೋಗುವಾಗ ಒಂದು ಪ್ರತಿಯೊಬ್ಬರಿಗೂ ನಾವು ಅವ್ರಿಗೆ ಹೇಳ್ತಾ ಇರ್ಬೇಕು, ಇವ್ರು ನಮ್ಮ ಬಿಲ್ಡಿಂಗ್ ಅವರು ಕಳ್ಸಿ ಅಂತ ಹೇಳಿ. ಸೊ ಈಗ ಬೇರೆ ಏನೂ ಕೆಲಸ ಆಗಲ್ಲ. ಬೆಳಿಗ್ಗೆ 9 ಗಂಟೆಯಿಂದ 9:30 ಟೈಮಿಂಗ್ ಏನಿರುತ್ತೆ, ಬರೀ ಇವ್ರುಗಳ್ನ ಫಾಲೋ ಅಪ್ ಮಾಡೋದೇ ಆಗೋಗ್ಬಿಡುತ್ತೆ ಕೆಲಸ. ಸೊ ಅದು ಒಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಎರಡನೇದು ಬಂದು ಟೈಮಿಂಗ್. ಇವ್ರ ಟೈಮಿಂಗ್ ಇರೋದ್ರಿಂದ ನಮ್ಗೆ ಕೆಲಸ ಪ್ರಾಪರ್ ಆಗಿ ಆಗಲ್ಲ. ಥರ್ಡ್ ಬಂದು ನಮ್ ಲೇಬರ್ಸ್ ಯಾರು ಕೂಡ ಬಿಲ್ಡಿಂಗ್ ಅಲ್ಲಿ ಸ್ಟೇ ಆಗೋಗಿಲ್ಲ. ಆ ಸ್ಟೇ ಆಗುವಾಗ ಅವ್ರ ರೂಲ್ಸ್ಗಳು ಒಪ್ಪಲ್ಲ. ಸೊ ಹಾಗಾಗಿ ಯಾರು ಲೇಬರ್ಸ್ಗಳನ್ನ ಸ್ಟೇ ಆಗೋದಕ್ಕೆ ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಬಿಡಲ್ಲ. ಹಾಗಾಗಿ ಎವ್ರಿ ಡೇ ಅಪ್ ಅಂಡ್ ಡೌನ್ ಮಾಡಲೇಬೇಕು. ಈ ಅಪ್ ಅಂಡ್ ಡೌನ್ ಮಾಡುವಾಗ ಏನಾಗುತ್ತೆ, ನಮ್ಮ ಲೇಬರ್ಸ್ಗಳಿಗೆ ಅಲೋಯನ್ಸ್ ಎಕ್ಸ್ಟ್ರಾ ಬರುತ್ತೆ. ಪೆಟ್ರೋಲ್ ಅಲೋಯನ್ಸ್ ಅಥವಾ ವೆಹಿಕಲ್ ಅಲೋಯನ್ಸ್ ಅನ್ನೋದಿದೆ, ಅದನ್ನ ನಾವು ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಹಾಗೆ ಡ್ಯೂಟಿಗೆ ಬರುವಾಗ 9:30 ಇಲ್ಲಿ ಇರ್ಬೇಕಂತ ಹೇಳಿದ್ರೆ ಅವರು 9:30 ಮನೆಯಿಂದ ಹೊರಡುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಬೇಗ ಹೊರಡ್ಬೇಕು ಅಂತ ಹೇಳಿ ಹೀಗೆ ಟೈಮಿಂಗು ಎಷ್ಟು ಸಾಧ್ಯನೋ ಅಷ್ಟು ವೇಸ್ಟ್ ಆಗಿ ಶುರು ಆಗುತ್ತೆ. ಸೊ ಅವಾಗ ನಾವು ಪ್ರಾಪರ್ ಆಗಿ ಕ್ಲೈಂಟ್ ಜೊತೆ ಕಮಿಟ್ಮೆಂಟ್ ಏನ್ ತಗೊಳ್ತೀವಿ, ಆ ಕಮಿಟ್ಮೆಂಟ್ ನ ಒಪ್ಕೊಳಕ್ಕಾಗಲ್ಲ. ಈ ಟೈಮಲ್ಲಿ ಮುಗಿಸ್ತೀವಿ ಅನ್ನೋದನ್ನ ಪ್ರಾಪರ್ ಟೈಮಿಂಗ್ಸ್ ಅಲ್ಲಿ ಮುಗಿಸಕ್ಕಾಗಲ್ಲ. ಯಾಕಂದ್ರೆ ಒಂದು ಫ್ಲೋನೇ ಕಟ್ ಆಗ್ತಾ ಇರುತ್ತೆ ಪ್ರತಿ ದಿನನೂ ಕೂಡ. ಆಮೇಲೆ ಈ ಅಪ್ ಅಂಡ್ ಡೌನ್ ಅನ್ನೋದು, ಈಗ ಈ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ನಾವು ಕೆಲ್ಸಕ್ಕೆ ಬರೋ ಹುಡುಗರು ಬರೋದ್ರಲ್ಲೇ ಅರ್ಧ ಸುಸ್ತಾಗಿರ್ತಾರೆ. ಈಗ ಪ್ರೆಸ್ಟೀಜ್ ಇಂದ ಅಪಾರ್ಟ್ಮೆಂಟ್ ಎಂಟ್ರಿ ನಮ್ದಿದ್ದು. ಸೊ ವಿತೌಟ್ ಸ್ಟಿಕ್ಕರ್ ಇದ್ರೇನೆ ಬೇರೆ ರೋಡು, ವಿತ್ ಇಲ್ಲಿ ಅಪಾರ್ಟ್ಮೆಂಟ್ ಸ್ಟೇ ಆಗಿರೋರಿಗೆ ಬೇರೆ ರೋಡ್ ಇದೆ. ಸೊ ಈಗ ನೋಡಿ, ಗೇಟ್ ಅಲ್ಲಿ ಹೋಗಿ ನಮ್ ಡೀಟೇಲ್ಸ್ ಕೊಡ್ಬೇಕು ಅವ್ರಿಗೆ ಕಂಪ್ಲೀಟ್ ಆಗಿ. ಮಧ್ಯಾಹ್ನ ನಾವು 3 ಕಾಲಲ್ಲಿ ಹೋಗ್ತಾ ಇದೀವಿ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದಾರೆ ಈಗ. ಓ, ಇವತ್ತೇನೋ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ, ನಮ್ ಸೆಕ್ಯೂರಿಟಿ ಚೆಕ್ ಮಾಡ್ಲಿಲ್ಲ. ನಮ್ದು ಇದರಲ್ಲಿ ಫ್ಲಾಟ್ ಬಂದು ಬಿಲ್ಡಿಂಗ್ 2, ಟವರ್ 2, 25ನೇ ಫ್ಲೋರ್ ಅಲ್ಲಿ ಇರೋದು ನಮ್ದು ಫ್ಲಾಟ್, 5ನೇ ನಂಬರ್ ಫ್ಲಾಟ್. ಸೊ ಬಿಲ್ಡಿಂಗ್ ನಂಬರ್ ಬಂದು 22255. 222 ಹಾ ಸಾರಿ, 22355. ಇಲ್ಲಿ 2 BHK ಮನೆ ಇದು. ರೆಂಟ್ ಪರ್ಪಸ್ಗೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದ್ರ ಡಿಸೈನ್ಸ್ ನಾನು ಹಾಕ್ತಾ ಹೋಗ್ತೀನಿ. ಆಲ್ರೆಡಿ 3D ಡಿಸೈನ್ಸ್ ನ ಪ್ಲಾನ್ ಮಾಡಿ POP ವರ್ಕ್ ಮತ್ತೆ ಎಲೆಕ್ಟ್ರಿಷಿಯನ್ ವರ್ಕ್ ಎಲ್ಲ ಮುಗಿದಿದೆ. ಇವತ್ತಿಂದ ಮಾಡ್ಯುಲರ್ ವರ್ಕ್ ಶುರು ಆಗಿದೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಫ್ಯಾಕ್ಟ್ರಿ ಫಿನಿಶ್ ಮಾಡಿದೀವಿ. ಸೊ ಇದುವರೆಗೂ ಆಲ್ಮೋಸ್ಟ್ ಎಲ್ಲಾ ವರ್ಕ್ ಗಳನ್ನ ನಾನು ಮ್ಯಾನ್ಯುವಲ್ ಮಾಡಿಸ್ತಾ ಇದ್ದೆ, ಬಟ್ ಇದೊಂದು ಫ್ಯಾಕ್ಟ್ರಿ ಫಿನಿಶ್ ವರ್ಕ್ ಆಗ್ತಾ ಇದೆ.